ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ವಸುಧೇಂದ್ರ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 12. ಪುಸ್ತಕದ ಹೆಸರು ಚೇಳು. ಲೇಖಕರು ವಸುಧೇಂದ್ರ. ಅಭಿಪ್ರಾಯ ಕದ್ರಿ ಕಂಬಳ ರೇಖಾದೇವಿ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಈ ಕಥಾ ಸಂಕಲನದಲ್ಲಿ 7 ವಿಭಿನ್ನ ಕಥೆಗಳಿವೆ. 4 ಕಥೆಗಳ ಸ್ಥೂಲ ಪರಿಚಯ ಇಲ್ಲಿದೆ. 1ನೆಯದು ಚೇಳು. ಬಳ್ಳಾರಿ ಜಿಲ್ಲೆಯ ಪುಟ್ಟ ಊರಲ್ಲಿ ಜನಸಂಖ್ಯೆಯ 1000 ಪಟ್ಟು ಅಧಿಕವಾಗಿರುವ ಚೇಳುಗಳದ್ದೇ ದರ್ಬಾರು. ನಾನಿಲ್ಲದೆಡೆಯಿಲ್ಲ ಎಂಬಂತೆ ಚೇಳುಗಳು ಊರಿನಲ್ಲೆಲ್ಲ ಹರಡಿದ್ದವು. ಜನರು ಅವುಗಳ ಓಡಾಟಕ್ಕೆ ಒಗ್ಗಿಕೊಂಡಿದ್ದರು. ಊರಲ್ಲಿ ಚೇಳಿನಿಂದ ಕಚ್ಚಿಸಿಕೊಳ್ಳದವರೇ ಇರಲಿಲ್ಲ. ವೆಂಕಮ್ಮ ಕೊಮ್ಮಣ್ಣ ದಂಪತಿಗಳಿಗೆ ಮಕ್ಕಳಿರದ ಕೊರಗಿತ್ತು. ಊರಿಗೆ ಬಂದಿದ್ದ ಮೌನಿ ಬಾಬಾನ ಬಳಿ ವೆಂಕಮ್ಮನಿಗೆ ಇಷ್ಟವಿಲ್ಲದಿದ್ದರೂ ಕಳುಹುವನು ಆಕೆಯ ಗಂಡ. ಆದರೆ ಅಲ್ಲಿ ಬಾಬಾ ವೆಂಕಮ್ಮನನ್ನು ಕೆಡಿಸಿದ್ದನ್ನು ಕಂಡು ಆಕೆಯನ್ನು ಮನೆಯಿಂದ ಹೊರಗಟ್ಟಿದ್ದನು. ಬಾಬಾ ತನ್ನಿಂದಾದ ಅಪಚಾರಕ್ಕೆ ವೆಂಕಮ್ಮನಿಗೆ ಚೇಳು ಕಚ್ಚಿದವರಿಗೆ ಉಪಯುಕ್ತವಾಗಿರುವ ಹಸಿರೆಲೆ ಔಷಧಿಯ ಗುಟ್ಟನ್ನು ತಿಳಿಸಿ ಊರು ಬಿಡುವನು. ವೆಂಕಮ್ಮ ಕಾಡಿನಿಂದ ಚೇಳು ಕಡಿತಕ್ಕೆ ಔಷಧೀಯ ಎಲೆಗಳನ್ನು ತಂದು ಚೇಳಿನಿಂದ ಕಡಿಸಿಕೊಂಡವರಿಗೆ ಮದ್ದು ಕೊಡುವಳು. ಊರವರಿಗೆ ಚೇಳು ಕಡಿತಕ್ಕೆ ವೆಂಕಮ್ಮ ಯಾವುದೇ ಹಣ ತೆಗೆದುಕೊಳ್ಳದೆ ಉಪಚರಿಸಿ ಗುಣಮುಖರಾಗುವಂತೆ ನೋಡಿಕೊಳ್ಳುವಳು. ಅಚಾನಕ್ಕಾಗಿ ಗಾಣಿಗರ ಕೊಟ್ರೇಶಿ ಊರವರಿಗೆ ಚೇಳುಗಳೆಲ್ಲ ಸಾಯುವಂತಹ ಕೆಂಪು ಬಣ್ಣದ ವಿಷದ ದ್ರಾವ್ಯವನ್ನು ಪರಿಚಯಿಸುವನು. ಊರಿನವರು ಮುಗಿಬಿದ್ದು ಹಣ ಕೊಟ್ಟು ದ್ರಾವ್ಯವನ್ನು ಕೊಳ್ಳುವರು. ಚೇಳಿನ ರಾಶಿ ರಾಶಿ ಹೆಣಗಳು ಊರಲ್ಲೆಲ್ಲ ಬೀಳಲಾರಂಭಿಸಿದವು. ಯಾವ ವೆಂಕಮ್ಮ ಹಣ ಪಡೆಯದೆ ಔಷಧಿ ಕೊಡುತ್ತಿದ್ದಳೋ ಆಕೆಯನ್ನೀಗ ಕೇಳುವವರಿಲ್ಲ. ಆಕೆಯಿಂದ ಪ್ರಯೋಜನ ಪಡೆದವರೆಲ್ಲ ಧರ್ಮಾರ್ಥವಾಗಿ ಆಕೆಗೆ ತರಕಾರಿ ದಿನಸಿ ಕೊಡುತ್ತಿದ್ದರು. ಈಗ ಮೊಗ ತಿರುಹುವರು. ನೋಡೋಣ ಎಂದರೂ ಜೀವಂತ ಇರೋ ಚೇಳುಗಳು ಈಗ ಊರಲ್ಲಿ ಕಾಣಲೊಲ್ಲದು. ವೆಂಕಮ್ಮನ ನಾಟಿ ಔಷಧಿ ರಹಸ್ಯ ಈಗ ಯಾರಿಗೂ ಬೇಕಿಲ್ಲ. ಆಕೆ ತಾಯವನ್ನೊಡನೆ ಬಂದು ಹೇಳಿದ್ದಾದರೂ ಏನು? ವೆಂಕಮ್ಮ ಮುಂದೇನಾದಳು? ವಿಷದ ದ್ರಾವಣದ ಮುಂದೆ ನಾಟಿ ಔಷಧಿ ತನ್ನ ಮಹತ್ವವನ್ನು ಕಳೆದುಕೊಂಡಿತು ಎಂಬ ವಿಚಾರದತ್ತ ನಮ್ಮ ಯೋಚನೆ ತಿರುಗುವಂತೆ ಮಾಡುವಲ್ಲಿ ಲೇಖಕರು ಸಫಲರಾಗಿದ್ದಾರೆ. ಇಲ್ಲಿ ಹಳ್ಳಿಯ ವಾತಾವರಣ, ನರಸಿಂಹಸ್ವಾಮಿಯ ಗುಡಿ, ಅಡವಿಯಿಂದ ವೆಂಕಮ್ಮ ತರುವ ಔಷಧೀಯ ಸಸ್ಯ, ಆಕೆಯ ಔಷಧಿ ರಹಸ್ಯ ತಿಳಿಯಲು ಆಕೆಯನ್ನು ಹಿಂಬಾಲಿಸಿದ ತಾಯವ್ವನಿಗೆ ಆದ ಗತಿ ಎಲ್ಲವೂ ಓದಲು ಮುದ ನೀಡುತ್ತದೆ. ವೆಂಕಮ್ಮನ ಅಂತ್ಯ ತಿಳಿಯಲು ಪುಸ್ತಕವನ್ನೇ ಓದಬೇಕು. 2ನೆಯದು ಕ್ಷಿತಿಜ ಹಿಡಿಯ ಹೊರಟವರು. ಆರೋಗ್ಯವನ್ನು ಕಡೆಗಣಿಸಿ ಸಂಬಳದ ಹಿಂದೆ ಹೋಗುವ ಸಾಫ್ಟ್ವೇರ್ ಜಗತ್ತಿನ ಸಾಧಕ ಬಾಧಕಗಳತ್ತ ಕಥೆ ಬೆಳಕು ಚೆಲ್ಲುತ್ತದೆ. ಕಾರ್ಪೊರೇಟ್ ಜಗತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕಳೆಗುಂದುತ್ತಿರುವ ಮದುವೆಯ ಸಂಭ್ರಮ, ಸೊರಗುತ್ತಿರುವ ದಾಂಪತ್ಯದಲ್ಲಿನ ಸರಸ, ಮಗುವನ್ನು ಮಾಡಿಕೊಳ್ಳುವಲ್ಲಿ ಹಿಂಜರಿಕೆ, ವಾಸ್ತವ ಜಗದಲ್ಲಿ ಎದುರಿಸುತ್ತಿರುವ ಟ್ರಾಫಿಕ್ ಜಾಮ್ ಸಮಸ್ಯೆ, ಮಾನಸಿಕ ಒತ್ತಡ, ಕೆಲಸದ ಒತ್ತಡಗಳ ಸುತ್ತಮುತ್ತ ಈ ಕಥೆ ತಿರುಗುತ್ತದೆ. ಈ ಮೊದಲು ಬೆಸ್ಟ್ ಎಂಪ್ಲಾಯಿ ಆಫ್ ದ ಇಯರ್ ಪ್ರಶಸ್ತಿ ಪಡೆದಾತ ಒಂದು ಕೈ ಕಳೆದುಕೊಂಡ ಮೇಲೆ ಆತನನ್ನು ಕೆಲಸದಿಂದ ತೆಗೆಯಲು ನೋಡುವುದು, ಆತನ ಮಾನಸಿಕ ತಲ್ಲಣಗಳು, ಉದ್ಯೋಗದ ಅನಿವಾರ್ಯತೆ, ಆತನ ಸ್ವಾಭಿಮಾನ, ಒಂದೇ ಕೈಯಲ್ಲಿ ಪ್ರೋಗ್ರಾಂ ಬರೆಯುವ ಆತ್ಮವಿಶ್ವಾಸ ಗಮನ ಸೆಳೆಯುತ್ತದೆ. ಮನೆಯಲ್ಲೂ ಆಫೀಸಿನಲ್ಲೂ ನೆಮ್ಮದಿ ಕೆಡಿಸಿಕೊಂಡವರ ಬದುಕಿನ ಸುತ್ತ ಕಥೆ ತಿರುಗುತ್ತದೆ. ನಗರವಾಸಿಗಳಿಗೆ ಹತ್ತಿರವಾಗಿರುವ ಕಥೆ ಇದು. 3ನೆಯದು ಅನಘ. ಸಲಿಂಗಕಾಮಿಯ ಕುರಿತಾದ ಕಥೆ. ಇದು 19 ವರ್ಷಗಳ ಹಿಂದೆ ಬರೆದ ಕಥೆಯಾದರೂ ಇಂದಿಗೂ ಸಮಸ್ಯೆಯಾಗಿಯೇ ಇದೆ. ಆದರೆ ಈಗ 38 ದೇಶಗಳಲ್ಲಿ ಸಲಿಂಗ ವಿವಾಹವನ್ನು ಕಾನೂನುಬದ್ಧವಾಗಿ ನಡೆಸಲಾಗುತ್ತದೆ ಎಂದು ಹೇಳಲಾಗುತ್ತದೆಯಾದರೂ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತೀಯ ಸಮಾಜದಲ್ಲಿ ಇದನ್ನು ಒಪ್ಪಿಕೊಳ್ಳುವ ಗುಣ ಕಡಿಮೆಯೆಂದೇ ಹೇಳಬಹುದು. ಈ ಹಿಂದೆ ಸಲಿಂಗಿ ಎಂದರೆ ಏನೋ ಒಂದು ತೆರನಾದ ತಾತ್ಸಾರ, ಅಸಹ್ಯ, ಅವಗಣನೆ ಇದ್ದರೂ ಪ್ರಸ್ತುತ ಸಮಾಜ ಎದುರಿಸುತ್ತಿರುವ 108 ಸಮಸ್ಯೆಗಳ ಮುಂದೆ ಇವೆಲ್ಲವೂ ಮಾಮೂಲು ಎನ್ನುವ ಮನಸ್ಥಿತಿಗೆ ತಲುಪಿದೆವೆ. ಹದಿಹರೆಯದ ಬಾಲಕ ಕಲ್ಲೇಶಿಯ ಮಾನಸಿಕ ದುಗುಡ, ತಲ್ಲಣಗಳು, ಆತ ನಿಜವಾಗಿಯೂ ಗಂಡಸೇ ಎಂದು ತಿಳಿಯಲು ಪರೀಕ್ಷಿಸಲು ಆತನ ತಂದೆ ವೀರಭದ್ರ ಆತನನ್ನು ಸೂಳೆಯ ಮನೆಗೆ ಕರೆದೊಯ್ಯುವುದು, ಇವೆಲ್ಲವುದರಿಂದ
ಕಲ್ಲೇಶಿಯ ಮುಗ್ಧ ಮನದ ಮೇಲಾಗುವ ಪರಿಣಾಮದ ಕುರಿತೇ ಈ ಕತೆ ಸಾಗುತ್ತದೆ. 4ನೆಯದು ಹೊಟ್ಟೆಯೊಳಗಿನ ಗುಟ್ಟು. ಕೇಶವನ ಅಮ್ಮ ತೀರಿಕೊಂಡು ಶ್ರಾದ್ದದ ದಿನ ಮನೆಯ ಸುತ್ತಮುತ್ತ ಮರಗಳಲ್ಲಿ ನೂರಾರು ಕಾಗೆಗಳು ಕಾವು ಕಾವು ಎನ್ನುತ್ತಿದ್ದವೇ ಹೊರತು ಪಿಂಡವನ್ನು ತಿನ್ನಲು ಬರಲಿಲ್ಲ. ಅದೇನೋ ಆಸೆ ಉಳಿದುಕೊಂಡು ಬಿಟ್ಟಿದೆ ಆಕೆಯ ಮನದಲ್ಲಿ. ಕೇಶವನ ಅಕ್ಕ, ಸಮೀಪದ ಬಂಧುಗಳು, ಸ್ನೇಹಿತರು ಎದ್ದು ಬಂದು ಎಳ್ಳು ನೀರು ಬಿಟ್ಟರೂ ಕಾಗೆಗಳು ಬರಲೇ ಇಲ್ಲ. ಬಂದವರೆಲ್ಲ ಬೇಡಿಕೊಂಡರೂ ಕಾಗೆಗಳು ಮರ ಬಿಟ್ಟು ಇಳಿಯಲೇ ಇಲ್ಲ. ಬೆಳಗಿನಿಂದ ಉಪವಾಸವಿದ್ದ ಕೇಶವನಿಗೆ ಹಸಿವು ಕಾಡುತ್ತಿತ್ತು. ಆದರೆ ಪುರೋಹಿತರು ಕಾಗೆ ಪಿಂಡ ಮುಟ್ಟದೆ ಮುಂದಿನ ಕಾರ್ಯ ನಡೆಯುವಂತಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದರು. ಈಗ ಪಿಂಡ ಹಾಕಲು ಉಳಿದಿದ್ದು ಮನೆಯ ಆಳು ನರಸಕ್ಕ ಮಾತ್ರ. ಆಕೆಯನ್ನು ಕೇಶವ ಕರೆದಾಗ ಆತನ ಅಕ್ಕ ಗದರುವಳು. ಇಷ್ಟಕ್ಕೂ ನರಸಕ್ಕಳಿಗೆ ಮತ್ತು ಈ ಮನೆಗೆ ಇದ್ದ ಸಂಬಂಧವಾದರೂ ಏನು? ಅಳುಕುತ್ತಲೇ ವಯಸ್ಸಾದ ನರಸಕ್ಕ ಎಳ್ಳು ನೀರು ಪಿಂಡದ ಮೇಲೆ ಹಾಕಿದ ಕೂಡಲೇ ಕಾಗೆಗಳು ಪಿಂಡದ ಬಳಿ ಬಂದುಬಿಟ್ಟವು. ಆಕೆ ಕೈ ಮುಗಿದು ಬೇಡಿಕೊಂಡಿದ್ದಾದರೂ ಏನು? ಆಕೆ ಹೊಟ್ಟೆಯೊಳಗಡೆ ಅಡಗಿಸಿಟ್ಟಿದ್ದ ಗುಟ್ಟಾದರೂ ಏನು? ಕೇಶವನ ಮನೆಯವರು ಆ ಗುಟ್ಟು ತಿಳಿಯಲು ಆಕೆಯ ಮೇಲೆ ಹೇರಿದ ಒತ್ತಡಕ್ಕೆ ಆಕೆ ಮಣಿಯುವಳೆ? ಕಥೆ ಕುತೂಹಲಕಾರಿಯಾಗಿದೆ. ಓದುಗನ ಮನಸ್ಸನ್ನು ಕಥೆಗಳು ಆಕ್ರಮಿಸಿ ಯೋಚಿಸುವಂತೆ ಮಾಡುತ್ತವೆ. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.